ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸೀಟ್ ಶೇರ್ ವಿಚಾರದಲ್ಲಿ ಕಾಂಗ್ರೆಸ್ ತನ್ನ ತೀರ್ಮಾನವನ್ನ ಈಗ ತಿಳಿಸ್ತಾ ಇದೆ. ಮಹಾರಾಷ್ಟ್ರ, ಪಶ್ಚಿಮ ಬಂಗಾಳ, ಪಂಜಾಬ್, ಡೆಲ್ಲಿ ಸೇರಿದಂತೆ ಏನು ಬೆಳವಣಿಗೆ ಆಗ್ತಾ ಇದೆ? ಹಾಗಾದ್ರೆ ಸೀಟ್ ಶೇರ್ ಇದು ಇಂಡಿ ಕೂಟದ ಅಸ್ತಿತ್ವದ ಪ್ರಶ್ನೆ. ಇಲ್ಲಿ ನಿರ್ಧಾರಕ್ಕೆ ಬರೋಕ್ ಸಾಧ್ಯವಾಗಿಲ್ಲ ಅಂದ್ರೆ ಕೂಟವೇ ಉಳಿಯೋದಿಲ್ಲ. ಅವ್ರವ್ರ ಪಾಡಿಗೆ ಅವ್ರವ್ರ ಸ್ಪರ್ಧೆ ಮಾಡ್ಕೊಂಡು ಸುಮ್ಮನೆ ಹೆಸರಿಗೆ ಕೂಟ ಅಂತ ಹೇಳ್ಬೇಕಷ್ಟೆ. ಮೈತ್ರಿ ಅಂತ ಹೆಸರಿಗಷ್ಟೇ ಹೇಳಿ ಚುನಾವಣೆಯನ್ನ ಪ್ರತ್ಯೇಕವಾಗಿ ಸ್ಪರ್ಧಿಸುವಂತ ಪರಿಸ್ಥಿತಿ ಬಂದರೂ ಅಚ್ಚರಿ ಇಲ್ಲ. ಈಗ ಆಗ್ತಿರೋ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಇದೆಲ್ಲದ್ರ ನಡುವೆ ಸಿದ್ದರಾಮಯ್ಯನವರ ಬಿಗ್ ಸ್ಟೇಟ್ಮೆಂಟ್ ಬೇರೆ. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಇಂಡಿ ಕೂಟದಲ್ಲಿ ಮತ್ತೆ ಭಿನ್ನಾಭಿಪ್ರಾಯ ಸ್ಫೋಟವಾಗಿರೋದು, ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ. ನೋಡಿ, ಸಿದ್ದರಾಮಯ್ಯನವರ ಬಿಗ್ ಸ್ಟೇಟ್ಮೆಂಟ್, ರಾಹುಲ್ ಗಾಂಧಿ ಅವರೇ ಪ್ರಧಾನಿ ಆಗಬೇಕು. ನ್ಯಾಯ ಯಾತ್ರೆ ಶುರು ಮಾಡಿದ್ದಾರೆ. ದೇಶದ ಹಿಂದುಳಿದ, ದಲಿತ, ಬಡವರ ಧ್ವನಿಯಾಗಿ ಯಾರಾದರೂ ಇಂಥದ್ದೊಂದು ಯೋಜನೆ ಮಾಡೋದಿಕ್ಕೆ ಸಾಧ್ಯ ಅಂದ್ರೆ ರಾಹುಲ್ ಗಾಂಧಿ ಅವರಿಂದ. ಇಂತಹ ಪಾದಯಾತ್ರೆ ಇತಿಹಾಸದಲ್ಲಿಯೇ ಯಾರು ಮಾಡಿಲ್ಲ, ಮಾಡೋಕ್ಕಾಗಲ್ಲ ಅನ್ನುವಂತಹ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟು ರಾಹುಲ್ ಗಾಂಧಿ ಅವರೇ ಪ್ರಧಾನಿಯಾಗಬೇಕು ಈ ದೇಶದ ಉದ್ಧಾರಕ್ಕಾಗಿ ಎನ್ನುವ ತನ್ನ ನಿರ್ಧಾರವನ್ನ ಪ್ರಕಟಿಸಿದ್ದಾರೆ ಸಿದ್ದರಾಮಯ್ಯನವರು. ಮಲ್ಲಿಕಾರ್ಜುನ್ ಖರ್ಗೆ PM ಕ್ಯಾಂಡಿಡೇಟ್ ಆಗಬೇಕು ಅನ್ನೋ ಪ್ರಸ್ತಾಪ ಮುಂದಿರುವ ಹೊತ್ತಲ್ಲಿ ಅದಕ್ಕೆ ಸೆಡ್ಡು ಹೊಡೆದು ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರ ಬೆನ್ನಿಗೆ ನಿಂತಿರೋದು ಮತ್ತೊಮ್ಮೆ ಅದು ಒಂದು ಡೆವಲಪ್ಮೆಂಟ್. ರಾಹುಲ್ ಗಾಂಧಿ ಅವ್ರಿಗೆ ಸಪೋರ್ಟ್ ಕೊಡ್ತಿದ್ದಾರೆ, ಬಟ್ ಖರ್ಗೆ ಅವರ ಹೆಸರಿಗೆ ಕೈಪಾಳ್ಯದಲ್ಲಿಯೇ ವಿರೋಧ ಅನ್ನೋದು ಈಗ ಕ್ಲಿಯರ್ ಆಗ್ತಿದೆ. ಕರ್ನಾಟಕದಲ್ಲಂತೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅದು ಬಹುತೇಕರು ಖರ್ಗೆ ಅವರ ಹೆಸರಿಗೆ ಪ್ರೋತ್ಸಾಹವನ್ನು ಕೊಡ್ತಿಲ್ಲ ಓವರ್ ಆಲ್ ದೇಶವ್ಯಾಪಿ ಕಾಂಗ್ರೆಸ್ನಲ್ಲಿ ಅನ್ನೋದು. ಇನ್ನು ಸೀಟ್ ಶೇರ್ ವಿಚಾರಕ್ಕೆ ಬಂದ್ರೆ ಮಹಾರಾಷ್ಟ್ರದಲ್ಲಿ ಏನಾಯ್ತು? ಮಹಾರಾಷ್ಟ್ರದಲ್ಲಿ ಶಿವಸೇನೆ ಈಗಾಗಲೇ ತಮಗೆ ತಾವು ಕೇಳಿದಷ್ಟು ಸೀಟ್ ಕೊಡದೇ ಇದ್ರೆ ಕಾಂಗ್ರೆಸ್ ಅಷ್ಟು ನೀವೇ ಸ್ಪರ್ಧೆ ಮಾಡ್ಕೊಳ್ಳಿ ಅನ್ನೋ ಕ್ಲಿಯರ್ ಮೆಸೇಜ್ ಕೊಟ್ಟಿತ್ತು. ಯಾಕೆ ಸುಮ್ಮನೆ ಶೇರ್ ಎಲ್ಲ ಮಾಡೋದು, ನೀವೇ ಎಲ್ಲ ಸ್ಪರ್ಧೆ ಮಾಡ್ಕೊಳ್ಳಿ, 48 ಸ್ಪರ್ಧೆ ಮಾಡ್ಬಿಡಿ ಅಂತ. ಈ ಬೆನ್ನಲ್ಲೇ ಈಗ ಕಾಂಗ್ರೆಸ್ ತನ್ನ ನಿಲುವನ್ನ ಕ್ಲಿಯರ್ ಮಾಡ್ತಾ ಇದೆ. ಉದ್ಧವ್ ಠಾಕ್ರೆ ಬಣದ ಶಿವಸೇನೆ 23 ಸೀಟ್ಸ್ ಅನ್ನ ಬೇಕೇ ಬೇಕು ಅಂತ ಕೇಳ್ತಾ ಇದೆ. ಆದ್ರೆ ನೀವು ತಗೊಂಡೇನ್ ಮಾಡ್ತೀರಿ ಅಂತ ಈಗ ಕಾಂಗ್ರೆಸ್ ಕೇಳ್ತಿರೋದು ಅಲ್ಲ. ಅಶೋಕ್ ಚೌಹಾಣ್ ಇನ್ನಿತರೆಲ್ಲ ಕ್ಲಿಯರ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ಎಲ್ರಿಗೂ ಆಸೆ ಇರುತ್ತೆ ದೊಡ್ಡ ದೊಡ್ಡ ಪಾಲು ಬೇಕು ಅಂತ. ಆದ್ರೆ ಈಗಿರುವಂತಹ ಪರಿಸ್ಥಿತಿಯಲ್ಲಿ ಶಿವಸೇನೆ ತಗೊಂಡು ಏನ್ ಮಾಡುತ್ತೆ? ಅಷ್ಟು ಅಭ್ಯರ್ಥಿಗಳಿದ್ದಾರ? ಒಡೆದು ಹೋಳಾಗಿರುವಂತಹ ಶಿವಸೇನೆ ದೊಡ್ಡ ಬಣ ಅಲ್ಲಿ ಹೋಗಿರೋವಾಗ ಇವ್ರು ಏನ್ ಮಾಡ್ತಾರೆ ಅಂತ ಹೇಳುವ ಮೂಲಕ ನೀವು ಅಶಕ್ತರು, ನಮ್ಮ ಜೊತೆ ಇರುವಂತಹ ಶಿವಸೇನೆ ಶಕ್ತಿ ಇರುವ ಶಿವಸೇನೆ ಅಲ್ಲ ಅನ್ನುವ ಸಂದೇಶವನ್ನು ಕೊಟ್ಟಂಗಿದೆ. ಸೊ ಆ ಮೂಲಕ ಮತ್ತಷ್ಟು ಅಪ್ಸೆಟ್ ಆಗಿದೆ ಶಿವಸೇನೆ. ತನ್ನ ನಿರ್ಧಾರವನ್ನು ತಾನು ಪ್ರಕಟಿಸೋದಕ್ಕೆ ಅಣಿಯಾಗ್ತಿರೋ ತರ ಕಾಣಿಸ್ತಿದೆ. ಯಾಕಂದ್ರೆ ಮೊನ್ನೆ ಅಷ್ಟೇ ಹೇಳಿದ್ರು ಶಿವಸೇನೆಯವರು, ನೀವು ಅಷ್ಟು ಸ್ಪರ್ಧೆ ಮಾಡ್ಬಿಡಿ, ಅಂದ್ರೆ ನಿಮ್ ಪಡಿ ನೀವು ಸ್ಪರ್ಧೆ ಮಾಡಿ, ನಮ್ಮ ಪಡಿ ನಾವು ಮಾಡ್ತೀವಿ, ಅಷ್ಟಕ್ಕಷ್ಟು ಮಾಡ್ಬಿಡಿ ಅಂತ. ಈಗ ಕಾಂಗ್ರೆಸ್ ಕೂಡ ಕ್ಲಿಯರ್ ಮಾಡಿದೆ, 23 ಅನ್ನೋದು ರಿಯಾಲಿಟಿಗೆ ದೂರವಾಗಿರೋದು. ಈ ಹೊತ್ತಲ್ಲಿ ನೀವು ಕೇಳೋದೇ ಅಲ್ಲ ನಂಬರು ಅಂತ. ಸೊ ಮಹಾರಾಷ್ಟ್ರದಲ್ಲಿ ಸೀಟ್ ಶೇರ್ ಕಿಡಿ ಹೊತ್ತಿಕೊಂಡಿರೋದು. ಇನ್ನು TMC, ಪಶ್ಚಿಮ ಬಂಗಾಳದಲ್ಲಿ TMC ಕಾಂಗ್ರೆಸ್ಗೆ ಮತ್ತೆ ಶಾಕ್ ಕೊಟ್ಟಿದೆ. ಅವತ್ತು 2 ಸೀಟ್ ಅಂತ ಕಡ್ಡಿ ತುಂಡು ಮಾಡಾಗಿದೆ. 6 ಕೇಳಿದ್ರು, 2 ಲಾಸ್ಟ್ ಅಂತ ಹೇಳಿದ್ದು ಕಾಂಗ್ರೆಸ್ಗೆ TMC. ಆ ವಿಚಾರದಲ್ಲಿ ರಾಹುಲ್ ಗಾಂಧಿ ಅಪ್ಸೆಟ್ ಆಗಿದ್ರು. ಅದು ಯಾವುದು ಒಮ್ಮತಕ್ಕೆ ಬರೋ ತರ ಕಾಣಿಸ್ತಾ ಇರ್ಲಿಲ್ಲ. ಈಗ ಮಮತಾ ಕ್ಲಿಯರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬಿಜೆಪಿಯನ್ನ, ಮೋದಿಯನ್ನ ಎದುರಿಸೋ ತಾಕತ್ತು, ಸ್ವತಂತ್ರವಾಗಿ ಅವ್ರನ್ನ ಕಟ್ ಹಾಕುವಂತಹ ತಾಕತ್ತಿದ್ರೆ ಅದು TMCಗೆ ಮಾತ್ರ ಅಂತ ಹೇಳುವ ಮೂಲಕ ನಮ್ಗೆ ಯಾರ ಬಲವೂ ಬೇಕಾಗಿಲ್ಲ, ನಾವು ಸ್ವಂತವಾಗಿಯೇ ಬಿಜೆಪಿಯನ್ನ ಕಟ್ ಹಾಕಬಲ್ಲೆವು, ಮಣಿಸಬಲ್ಲೆವು ಅನ್ನೋ ಮೆಸೇಜ್ ಕೊಟ್ಟು ಕಾಂಗ್ರೆಸ್ ಅನ್ನ ಹೊರಗಿಟ್ಟಂತ ಕಂಡು ಬರ್ತಾ ಇದೆ. 2 ಸೀಟು ಕೂಡ ಕಾಂಗ್ರೆಸ್ಗೆ ಸಿಗಲ್ವಾ ಹಾಗಾದ್ರೆ ಪಶ್ಚಿಮ ಬಂಗಾಳದಲ್ಲಿ ಅನ್ನುವಂತಹ ಬಿಗ್ ಕ್ವೆಶ್ಚನ್ ಮಾರ್ಕ್. ಪಶ್ಚಿಮ ಬಂಗಾಳದಲ್ಲಿ ಅದಾಯ್ತು, ಕೇಜ್ರಿವಾಲ್ ಅವರು ಅನೌನ್ಸ್ ಮಾಡಿದ್ದಾಗಿದೆ. ಪಂಜಾಬಲ್ಲಿ ನಾವು ಅಷ್ಟಕ್ಕಷ್ಟು, ಚಂಡೀಗಢ ಪಂಜಾಬ್ ಸೇರಿ ನಾವು ಅಷ್ಟಕ್ಕಷ್ಟು ಗೆಲ್ಲಬೇಕು ಅಂದ್ರೆ ಸ್ಪರ್ಧೆ ಮಾಡಬೇಕು. ಡೆಲ್ಲಿ ವಿಚಾರದಲ್ಲೂ ಕೂಡ ಕಾಂಗ್ರೆಸ್ಸೇ ಹೇಳ್ಬಿಟ್ಟಿದ್ದು ಇಲ್ಲಿ ಯಾವ ಸೀಟ್ ಶೇರು ಇಲ್ಲ, ಮತ್ತೊಂದು ಇಲ್ಲ ಅಂತ. ಸೊ ಈಗ ಬಹುತೇಕ ರಾಜ್ಯಗಳಲ್ಲಿ ಇಂಡಿ ಕೂಟದ ಅಸ್ತಿತ್ವ ಒಂದು ಕ್ಲಾರಿಟಿ ಸಿಕ್ಕಂಗೆ ಕಾಣಿಸ್ತಾ ಇದೆ. ಈ ಸೀಟ್ ಶೇರ್ ಪಂಚರಾಜ್ಯ ಚುನಾವಣೆ ಆದ ಬಳಿಕ ಎಲ್ಲ ಒಮ್ಮತಕ್ಕೆ ಬರುವ ಸಾಧ್ಯತೆಗಳಿದೆ. ಸಮಸ್ಯೆ ಏನೂ ಇಲ್ಲ, ಡ್ಯಾಮೇಜ್ ಕಂಟ್ರೋಲ್ ಮಾಡ್ತೀವಿ ಅಂತ ಖರ್ಗೆ ಅವರು ಮತ್ತೆಲ್ಲ ನಾಯಕರು ಕೂಡ ವಿಶ್ವಾಸ ವ್ಯಕ್ತಪಡಿಸಿದ್ರು. ಆದ್ರೆ ಈಗ ಹಲವು ಸುತ್ತಿನ ಮಾತುಕತೆಗಳ ಬಳಿಕ ಇಂಥದ್ದೊಂದು ಫಲಿತಾಂಶ ಹೊರಗಡೆ ಬರ್ತಾ ಇದೆ. ಸೊ ಇದನ್ನೂ ಮೀರಿ ರಾಹುಲ್ ಗಾಂಧಿ ಅಥವಾ ಸೋನಿಯಾ ಗಾಂಧಿ ಅವ್ರು ಏನಾದ್ರೂ ಮ್ಯಾಜಿಕ್ ಮಾಡೋಕ್ ಸಾಧ್ಯ ಇದೆಯಾ? ಇದು ಇಂಟ್ರೆಸ್ಟಿಂಗ್.
ಖರ್ಗೆ ಅವ್ರ ವಿಚಾರದಲ್ಲಿ ಕಾಂಗ್ರೆಸ್ ಅಲ್ಲಿ ಒಮ್ಮತ ಮೂಡ್ತಾ ಇಲ್ಲ, PM ಕ್ಯಾಂಡಿಡೇಟ್ ಮಾಡೋ ವಿಚಾರದಲ್ಲಿ ಬೇರೆ ಪಕ್ಷಗಳು ಒಪ್ಪಿಕೊಳ್ತಿಲ್ಲ. ನಿತೀಶ್ ಕುಮಾರ್ ಅವರು ಸಿಡಿದೆದ್ದಿದ್ದಾರೆ. ಅವರು ಎಷ್ಟರ ಮಟ್ಟಿಗೆ ಅಂದ್ರೆ ತನ್ನ ಪಕ್ಷವನ್ನೇ ಯಾರಾದ್ರೂ ಹೋಳು ಮಾಡ್ಬಿಡ್ತಾರಾ, ತನ್ನನ್ನೇ ಬದಿಗಿಡುವಂತ ಆತಂಕದಲ್ಲಿ ಕೊನೆಗೆ ಪಕ್ಷದ ಅಧ್ಯಕ್ಷರ ಬಗ್ಗೆ ಕಣ್ಣಿಟ್ಟು ಈಗೆಲ್ಲ ಸರ್ಜರಿಗೆ ಮುಂದಾಗಿರೋದು ನೋಡ್ತಾ ಇದೀವಿ, ಏನೇನು ಬೆಳವಣಿಗೆ ಆಗಿದೆ JDU ನಲ್ಲಿ ಅಂತ. ಸೊ ಕಾಂಗ್ರೆಸ್ ಅನ್ನ ರಾಹುಲ್ ಗಾಂಧಿ ನಾಯಕತ್ವವನ್ನು ಬೇರೆಯವರು ಒಪ್ಕೊಳ್ತಿಲ್ಲ. ಬಟ್ ರಾಹುಲ್ ಗಾಂಧಿ ಅವ್ರನ್ನ ಮತ್ತೊಮ್ಮೆ ಕಾಂಗ್ರೆಸ್ ಲಾಂಚ್ ಮಾಡಿದೆ. ಭಾರತ್ ನ್ಯಾಯ ಯಾತ್ರೆಯನ್ನು ಶುರು ಮಾಡುವ ಮೂಲಕ ಅತ್ಯಂತ ದೊಡ್ಡ ಯಾತ್ರೆ, ಭಾರತ್ ಜೋಡೋಗಿಂತ ಮತ್ತಷ್ಟು ದೊಡ್ಡ ಯಾತ್ರೆ ಮಾರ್ಚ್ ತನಕ ಮುಂದುವರಿಯುತ್ತೆ. ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ಬಲ ಹೆಚ್ಚಿಸ್ಕೊಳ್ಳೋದಕ್ಕೆ ರಾಹುಲ್ ಗಾಂಧಿ ಅವರು ಎದ್ದು ನಿಂತಿದ್ದಾರೆ. ಸೊ ಮೋದಿ ಅವ್ರಿಗೆ ಪರ್ಯಾಯ, ಅವ್ರಿಗೆ ಸೆಡ್ ಹೊಡೆಯಬಲ್ಲ ನಾಯಕ ಪ್ರತಿಪಕ್ಷದಲ್ಲಿ ಅಂದ್ರೆ ರಾಹುಲ್ ಗಾಂಧಿನೇ ಅನ್ನುವಂಥ ಕ್ಲಿಯರ್ ಮೆಸೇಜ್ ನ ಕಾಂಗ್ರೆಸ್ ಕೊಟ್ಟೇ ಬಿಟ್ಟಿದೆ. ನಾಯಕತ್ವ ಅವರದ್ದೇ, ನೀವು ಒಪ್ಕೊಳ್ಳಿ ಬೇಡಿ, ನಮ್ಮ ನಿರ್ಧಾರ ಮಾಡಾಗಿದೆ ಅಂತ. ಸೊ ಇಂಡಿ ಕೂಟ ಈ ಚುನಾವಣೆ ಬರೋ ತನಕ ಅಸ್ತಿತ್ವದಲ್ಲಿ ಇರೋದಿಲ್ವಾ ಅನ್ನುವಂಥ ಬೆಳವಣಿಗೆ ಈ ಸೀಟ್ ಶೇರ್ ಮೀಟಿಂಗ್ ಬೆನ್ನಲ್ಲೇ ಆಗ್ತಾ ಇರೋದು. ಕಾದ್ ನೋಡ್ಬೇಕು ಹೊಸ ವರ್ಷದಲ್ಲಿ ಏನಾದ್ರೂ ಹೊಸ ಬೆಳವಣಿಗೆಗಳಾಗ್ತಾವ ಅಂತ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.